ಅಟಲ್ ಪೆನ್ಷನ್ ಯೋಜನೆ ಹಿರಿಯ ನಾಗರಿಕರಿಗಾಗಿ ಜಾರಿಯಲ್ಲಿರುವ ಅತ್ಯಂತ ಮಹತ್ವದ ಯೋಜನೆ. ಬರೀ 42 ರೂಪಾಯಿ ಕಟ್ಟಿದ್ರೆ ತಿಂಗಳಿಗೆ 1000 ರೂಪಾಯಿ ಪಿಂಚಣಿ ನೀಡಲಾಗುತ್ತೆ. ಯಾವುದು ಈ ಸ್ಕೀಮ್ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಹಿರಿಯ ನಾಗರಿಕರಿಗಾಗಿ ಮಹತ್ವದ ಯೋಜನೆ ಅಟಲ್ ಪೆನ್ಷನ್ ಯೋಜನೆಯ ಬಗ್ಗೆ ಗೊತ್ತಾ? ಬರೀ 42 ರೂಪಾಯಿ ಕಟ್ಟಿದ್ರೆ ತಿಂಗಳಿಗೆ 1000 ರೂಪಾಯಿ. ಕೇಂದ್ರ ಸರ್ಕಾರವು ವಿವಿಧ ವರ್ಗಗಳಿಗೆ ಸೇರಿದ ಜನರಿಗೆ ವಿವಿಧ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತಂದಿದೆ. ಇವುಗಳಲ್ಲಿ ಅಟಲ್ ಪೆನ್ಷನ್ ಯೋಜನೆ ಪ್ರಮುಖ ಮತ್ತು ಜನಪ್ರಿಯ ಯೋಜನೆ. ಇದರ ಮೂಲಕ ಅನೇಕ ಜನರು ತಮ್ಮ ಆರ್ಥಿಕ ಭವಿಷ್ಯವನ್ನ ಭದ್ರಪಡಿಸಿಕೊಳ್ತಾರೆ. ವಯಸ್ಸಾದಂತೆ ಹಣದ ಅವಶ್ಯಕತೆ ಹೆಚ್ಚಾಗುತ್ತೆ. ಆ ಅಗತ್ಯವನ್ನ ಪೂರೈಸಲು ಈ ಯೋಜನೆಯನ್ನ ವಿನ್ಯಾಸಗೊಳಿಸಲಾಗಿದೆ. ಈ ಸಹಾಯದಿಂದ ಫಲಾನುಭವಿಗಳು ತಮ್ಮ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಬಹುದು. ಭವಿಷ್ಯದಲ್ಲಿ ಯಾವುದೇ ಆದಾಯದ ಮೂಲವಿಲ್ಲದವರು ಮತ್ತು ತಮ್ಮ ವೃದ್ಧಾಪ್ಯವನ್ನ ಸಂತೋಷದಿಂದ ಕಳೆಯಲು ಬಯಸುವವರು ಅಟಲ್ ಪೆನ್ಷನ್ ಯೋಜನೆಗೆ ಸೇರೋದು ಸೂಕ್ತ. ಕೇಂದ್ರ ಸರ್ಕಾರ ನಡೆಸುವ ಕೆಲವು ಪ್ರಮುಖ ರಿಟೈರ್ಮೆಂಟ್ ಸ್ಕೀಮ್ಗಳಲ್ಲಿ ಅಟಲ್ ಪೆನ್ಷನ್ ಯೋಜನೆಯು ಒಂದಾಗಿದೆ. ಇದರ ಸಬ್ಸ್ಕ್ರೈಬರ್ ಸಂಖ್ಯೆ 2025ರ ಏಪ್ರಿಲ್ನವರೆಗೆ 7.65 ಲಕ್ಷಕ್ಕೆ ಇರುತ್ತೆ. ಪಿಂಚಣಿ ನಿಧಿಯಲ್ಲಿರುವ ಒಟ್ಟು ಮೊತ್ತ 45,974.67 ಲಕ್ಷ ಕೋಟಿ ರೂಪಾಯಿನಷ್ಟಿದೆ. ಒಟ್ಟಾರೆ ಸಬ್ಸ್ಕ್ರೈಬರ್ಗಳಲ್ಲಿ 48% ಮಹಿಳೆಯರಿರೋದು ವಿಶೇಷ. 2015ರ ಮೇ 9ರಂದು ಆರಂಭವಾದ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಬಹಳ ಸುಲಭ ಹಾಗೂ ಕಡಿಮೆ ಕಂತುಗಳನ್ನು ಕಟ್ಟಲು ಅವಕಾಶವಿದೆ. ಸರ್ಕಾರದಿಂದಲೂ ಕೊಡುಗೆ ಇರುತ್ತೆ. ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಫಲಾನುಭವಿಗಳು ಮಾಸಿಕ 5,000 ರೂಪಾಯಿಗಳವರೆಗೆ ಪಿಂಚಣಿ ಪಡೆಯುತ್ತಾರೆ. ಅಟಲ್ ಪೆನ್ಷನ್ ಯೋಜನೆಗೆ ತುಂಬಾ ಸರಳ ರೀತಿಯಲ್ಲಿ ಸೇರಬಹುದು. ಅಟಲ್ ಪೆನ್ಷನ್ ಯೋಜನೆಯ ವಿವರ. ಅಟಲ್ ಪೆನ್ಷನ್ ಯೋಜನೆ ಅಥವಾ ಎಪಿವೈ ಅನ್ನೋದು ರಿಟೈರ್ಮೆಂಟ್ ಸೇವಿಂಗ್ಸ್ ಸ್ಕೀಮ್. 18ರಿಂದ 40 ವರ್ಷದೊಳಗಿನ ವಯಸ್ಸಿನವರು ಈ ಯೋಜನೆ ಆರಂಭಿಸಲು ಅರ್ಹರಿರ್ತಾರೆ. ಆದರೆ ಆದಾಯ ತೆರಿಗೆ ಕಟ್ಟುತ್ತಿರುವ ವರ್ಗದವರಿಗೆ ಈ ಸ್ಕೀಮ್ ಲಭ್ಯ ಇರುವುದಿಲ್ಲ. ಅಟಲ್ ಪೆನ್ಷನ್ ಯೋಜನೆಯನ್ನ ಮೋದಿ ಸರ್ಕಾರ 2015ರಲ್ಲಿ ಪ್ರಾರಂಭಿಸಿತು. ಈ ಯೋಜನೆಯನ್ನ ಭಾರತೀಯ ನಾಗರಿಕರಿಗಾಗಿ ಪ್ರಾರಂಭಿಸಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ತಿಂಗಳಿಗೆ 1000 ರೂಪಾಯಿಯಿಂದ 5,000 ರೂಪಾಯಿಯವರೆಗೆ ಪಿಂಚಣಿ ಪಡೆಯುವ ಆಯ್ಕೆಯನ್ನ ನೀಡಲಾಗುತ್ತೆ. ಹೂಡಿಕೆದಾರರು 60 ವರ್ಷ ತಲುಪಿದಾಗ ಮಾತ್ರ ಪಿಂಚಣಿ ಪ್ರಯೋಜನಗಳನ್ನ ಪಡೆಯಲು ಪ್ರಾರಂಭಿಸುತ್ತಾರೆ. ಎಷ್ಟು ಕಟ್ಟಬೇಕು, ಎಷ್ಟು ಪಿಂಚಣಿ ಸಿಗುತ್ತೆ? ತಿಂಗಳಿಗೆ 42 ರೂಪಾಯಿನಿಂದ ಆರಂಭವಾಗಿ 1,454 ರೂಪಾಯಿವರೆಗೆ ಹಣ ಕಟ್ಟಲು ಅವಕಾಶವಿದೆ. ಕನಿಷ್ಠ ಹೂಡಿಕೆಯ ಅವಧಿ 20 ವರ್ಷ ಇದ್ರೆ ಗರಿಷ್ಠ ಹೂಡಿಕೆಯ ಅವಧಿ 42 ವರ್ಷ. ಆದ್ರೆ 60ನೇ ವಯಸ್ಸಿನವರೆಗೂ ಮಾತ್ರ ಪ್ರೀಮಿಯಂ ಕಟ್ಟಬಹುದು. 60 ವರ್ಷವಾದ ಬಳಿಕ ಪೆನ್ಷನ್ ಅವಧಿ ಶುರುವಾಗುತ್ತೆ. 1000 ರೂಪಾಯಿನಿಂದ ಹಿಡಿದು 5,000 ರೂಪಾಯಿನವರೆಗೆ ಮಾಸಿಕ ಪಿಂಚಣಿ ಸಿಗುತ್ತೆ. 1000 ರೂಪಾಯಿ ಪಿಂಚಣಿ ಪಡೆಯಲು ಎಷ್ಟು ಕಟ್ಟಬೇಕು? ನೀವು 18 ವರ್ಷ ವಯಸ್ಸಾದ ಬಳಿಕ ಎಪಿವೈನಲ್ಲಿ ಹೂಡಿಕೆ ಆರಂಭಿಸಿದ್ರೆ ತಿಂಗಳಿಗೆ ಕೇವಲ 42 ರೂಪಾಯಿ ಕಟ್ಟಬೇಕು. ಈ ರೀತಿ 60ನೇ ವಯಸ್ಸಿನವರೆಗೂ ಕಟ್ಟಿದ್ರೆ ಆ ಬಳಿಕ ತಿಂಗಳಿಗೆ 1000 ರೂಪಾಯಿ ಪಿಂಚಣಿ ಸಿಗುತ್ತಾ ಹೋಗುತ್ತೆ. 2,000 ರೂಪಾಯಿ ಪಿಂಚಣಿ ಬೇಕು ಅಂದ್ರೆ ತಿಂಗಳಿಗೆ ಕನಿಷ್ಠ 84 ರೂಪಾಯಿ ಕಟ್ಟಬೇಕು. 5,000 ರೂಪಾಯಿ ಪಿಂಚಣಿ ಸಿಗಬೇಕು ಅಂದ್ರೆ ತಿಂಗಳಿಗೆ 210 ರೂಪಾಯಿಯನ್ನ 42 ವರ್ಷ ಕಾಲ ಕಟ್ಟಿಕೊಂಡು ಹೋಗಬೇಕು. ಇಪಿಎಫ್ನಲ್ಲಿ ಸರ್ಕಾರವು ಬಡ್ಡಿ ಹಣ ಕೊಡುವ ರೀತಿಯಲ್ಲಿ ಅಟಲ್ ಪೆನ್ಷನ್ ಯೋಜನೆಯಲ್ಲೂ ಸರ್ಕಾರದ ಕೊಡುಗೆ ಇರುತ್ತೆ. ಸದಸ್ಯರ 1 ವರ್ಷದ ಹೂಡಿಕೆ ಮೊತ್ತದ 50% ಹಣವನ್ನ ಸರ್ಕಾರ ನೀಡಬಹುದು. ಆದ್ರೆ ಸರ್ಕಾರದ ಕೊಡುಗೆ 1 ವರ್ಷದಲ್ಲಿ 1000 ರೂಪಾಯಿ ನೀಡುವುದಿಲ್ಲ. ಅಂದ್ರೆ ಎಪಿವೈನಲ್ಲಿ ನಿಮ್ಮ ವಾರ್ಷಿಕ ಹೂಡಿಕೆಯು 3,000 ರೂಪಾಯಿ ಇದ್ದಲ್ಲಿ ಸರ್ಕಾರ 1,500 ರೂಪಾಯಿ ನೀಡುವುದಿಲ್ಲ. 1,000 ರೂಪಾಯಿ ಕೊಡುಗೆಗೆ ಸೀಮಿತವಾಗಿರುತ್ತೆ. ಅಟಲ್ ಪೆನ್ಷನ್ ಯೋಜನೆಯನ್ನ ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಪಡೆಯಬಹುದು. ಬ್ಯಾಂಕ್ ಖಾತೆ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ರೆ ಸಾಕು. ನೀವು 1,000 ರೂಪಾಯಿನಿಂದ 5,000 ರೂಪಾಯಿಯವರೆಗೆ 5 ರೀತಿಯ ಪಿಂಚಣಿ ಆಯ್ಕೆಗಳಲ್ಲಿ ಒಂದನ್ನ ಆರಿಸಿಕೊಳ್ಬೇಕು. ಅದಕ್ಕೆ ಅನುಗುಣವಾಗಿ ಪ್ರೀಮಿಯಂ ನಿಗದಿ ಮಾಡಲಾಗುತ್ತೆ. ಬ್ಯಾಂಕ್ ಖಾತೆಯಿಂದ ಆಟೋ ಡೆಬಿಟ್ ಆಯ್ಕೆ ಮಾಡಿಕೊಂಡ್ರೆ ತನ್ನಿಂತಾನೇ ಹಣ ಕಡಿತವಾಗುತ್ತಾ ಹೋಗುತ್ತೆ. ನೀವು ತಿಂಗಳಿಗೆ ಬೇಕಾದ್ರೂ ಕಟ್ಟಬಹುದು. 3 ತಿಂಗಳಿಗೊಮ್ಮೆಯೂ ಅಥವಾ 6 ತಿಂಗಳಿಗೊಮ್ಮೆಯೂ ಅಥವಾ ವಾರ್ಷಿಕವಾಗಿಯೂ ಕಟ್ಟುವ ಆಯ್ಕೆಗಳಿರುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.